ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇಂದು KEA FDಗೆ ಸಂಬಂಧಪಟ್ಟಂತೆ 28/10/2023 ನಡೆಸಿದ ಪೇಪರ್ 2 ಪ್ರಶ್ನೆ ಪತ್ರಿಕೆಯಲ್ಲಿ ಕನ್ನಡಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ಇಂದಿನ ತರಗತಿಯಲ್ಲಿ ಸಾಲ್ವ್ ಮಾಡ್ತಾ ಹೋಗೋಣ. ಯಾಕೆಂದರೆ ವಿಲೇಜ್ ಅಕೌಂಟೆಂಟ್ ಪರೀಕ್ಷೆ ಕೂಡ KEA ಅವರು ನಡೆಸುವುದರಿಂದ ಪ್ರಶ್ನೆಗಳು ಪುನರಾವರ್ತನೆ ಆಗುವ ಸಾಧ್ಯತೆ ತುಂಬ ಇದೆ. ಹಾಗಾಗಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಇಂದಿನ ತರಗತಿಯ ಮೊದಲ ಪ್ರಶ್ನೆ ಹೀಗಿದೆ. ಮೊದಲನೇ ಪ್ರಶ್ನೆ ಹೀಗಿದೆ: ಗಳಗನಾಥರು ಯಾವ ಭಾಷೆಯ ಲೇಖಕರು? ಗಳಗನಾಥರು ಯಾವ ಭಾಷೆಯ ಲೇಖಕರು? ಆಪ್ಷನ್ ಎ ಹಿಂದಿ, ಆಪ್ಷನ್ ಬಿ ಕನ್ನಡ, ಆಪ್ಷನ್ ಸಿ ತೆಲುಗು, ಆಪ್ಷನ್ ಡಿ ಮರಾಠಿ. ಗಳಗನಾಥರು ಯಾವ ಭಾಷೆಯ ಲೇಖಕರು ಅಂದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕನ್ನಡ. ಗಳಗನಾಥರು ಕನ್ನಡ ಭಾಷೆಯ ಲೇಖಕರಾಗಿದ್ದಾರೆ. ಹಾಗೂ ಇವರ ಮೊದಲ ಸಾಹಿತ್ಯ ಕೃತಿ ಯಾವುದು ಅಂದರೆ ಪದ್ಮನಯನ ಅನ್ನೋದು ಇವರ ಮೊದಲ ಸಾಹಿತ್ಯ ಕೃತಿಯಾಗಿದೆ. ಹಾಗೂ ಇವರ ಕೊನೆಯ ಕೃತಿ ಯಾವುದು ಅಂದರೆ ದುರ್ಗದ ಬಿಚ್ಚುಗತ್ತಿ ಅನ್ನೋದು ಇವರ ಕೊನೆಯ ಕೃತಿಯಾಗಿದೆ. ನೆಕ್ಸ್ಟ್ ಪ್ರಶ್ನೆ: ಇವುಗಳಲ್ಲಿ ಯಾವುದು ಸರಿಯಾಗಿದೆ? ಇವುಗಳಲ್ಲಿ ಯಾವುದು ಸರಿಯಾಗಿದೆ? ಆಪ್ಷನ್ ಎ ಬೇಂದ್ರೆ ಸಾಧನಕೇರಿ, ಬಿ ಕಾರಂತರು ಸಾಧನಕೇರಿ, ಸಿ ಶ್ರೀರಂಗ ಸಾಧನಕೇರಿ, ಡಿ ಕುವೆಂಪು ಸಾಧನಕೇರಿ. ಇವುಗಳಲ್ಲಿ ಸರಿಯಾಗಿ ಹೊಂದಾಣಿಕೆಯಾಗಿರುವುದು ಯಾವುದು ಅನ್ನೋದು ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಬೇಂದ್ರೆ ಸಾಧನಕೇರಿ. ಆಪ್ಷನ್ ಎ ಬೇಂದ್ರೆ ಸಾಧನಕೇರಿ. ಈ ಬೇಂದ್ರೆ ಸಾಧನಕೇರಿ ಇದಕ್ಕೆ ಸರಿಯಾದ ಉತ್ತರ. ಈ ಬೇಂದ್ರೆ ಸಾಧನಕೇರಿ ಅವರ ಪೂರ್ಣ ಹೆಸರು ಏನು ಅಂದರೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅನ್ನೋದು ಅವರ ಪೂರ್ಣ ಹೆಸರಾಗಿದೆ. ಹಾಗೂ ಈ ಬೇಂದ್ರೆಯವರ ಕಾವ್ಯನಾಮ ಏನು ಅಂದರೆ ಅಂಬಿಕಾ ತನಯ ದತ್ತ ಅನ್ನೋದು ಇವರ ಕಾವ್ಯನಾಮವಾಗಿದೆ. ಇವರಿಗೆ 1973ರಲ್ಲಿ ಇವರು ರಚಿಸಿದ 4 ತಂತಿ ಅನ್ನೋ ಕವನ ಸಂಕಲನಕ್ಕೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಹಾಗೂ ಅರಳು ಮರಳು ಇವರ ಪ್ರಸಿದ್ಧ ಕೃತಿಯಾಗಿದೆ. ನೆಕ್ಸ್ಟ್ ಮೂರನೇ ಪ್ರಶ್ನೆ: ಐ ಇವುಗಳು ಕಂಠನಾಸಿಕ, ಕಂಠತಾಲು, ಕಂಠೋಷ್ಟೆ, ದಂತೋಷ್ಟೆ. ಇದಕ್ಕೆ ಸರಿಯಾದ ಉತ್ತರ ಐ ಇವು ಕಂಠತಾಲುಗಳು. ಕಂಠತಾಲು. ಇದಕ್ಕೆ ಸರಿಯಾದ ಉತ್ತರ ಕಂಠತಾಲು. ಇನ್ನು ಕಂಠತಾಲು ಇದಕ್ಕೆ ಸರಿಯಾದ ಉತ್ತರ. ಕಂಠನಾಸಿಕ ಅಂದರೆ ಮೂಗಿನ ಸಹಾಯದಿಂದ ಉಚ್ಚರಿಸುವಂಥ ಅಕ್ಷರ ಜ್ಞ, ನ, ಮ ಇವೆಲ್ಲವೂ ಕಂಠನಾಸಿಕಗಳಾಗಿವೆ. ಇನ್ನು ಕಂಠೋಷ್ಟೆ ಅಂದರೆ ಉ, ವ, ಓ, ಔ ಇವೆಲ್ಲವೂ ಕಂಠೋಷ್ಟಗಳಾಗಿವೆ. ಇನ್ನು ದಂತೋಷ್ಟೆ ಅಂದರೆ ಸ, ತ, ದ, ಧ, ನ, ಲ, ವ ಇವೆಲ್ಲವೂ ದಂತೋಷ್ಟಗಳಾಗಿವೆ. ಇನ್ನು ನೆಕ್ಸ್ಟ್ ಪ್ರಶ್ನೆ, 4ನೇ ಪ್ರಶ್ನೆ: ಕೂಸು ಮಲಗಿತು ಮಗು ಆಡಿತು. ಕೂಸು ಮಲಗಿತು ಮಗು ಆಡಿತು. ಇದು ಸಂಪ್ರದಾನಕಾರಕ, ಕರ್ತುಕಾರಕ, ಕರ್ಮಕಾರಕ, ಕರಣಕಾರಕ. ಕೂಸು ಮಲಗಿತು ಮಗು ಆಡಿತು ಇದು ಕರ್ತುಕಾರಕವಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಕರ್ತುಕಾರಕ. ಕರ್ತುಕಾರಕ ಅಂದರೆ ಕರ್ತು ಪದ ಪ್ರಧಾನವಾಗಿದ್ದರೆ ಅದನ್ನು ಕರ್ತುಕಾರಕ ಅಂತ ಹೇಳಿ ಕರಿತೀವಿ. ಇನ್ನು ಕರ್ಮಕಾರಕ ಅಂದರೆ ಕರ್ಮಪದ ಪ್ರಧಾನವಾಗಿದ್ದರೆ ಅದನ್ನು ಕರ್ಮಕಾರಕ ಅಂಥೇಳಿ ಕರಿತೀವಿ. ಇಲ್ಲಿ ಕೂಸು ಮಲಗಿತು ಮಗು ಆಡಿತು ಇದರಲ್ಲಿ ಕರ್ತುಪದ ಕಾರಕವಾಗಿರೋದರಿಂದ ಇದನ್ನು ಕರ್ತುಕಾರಕ ಅಂಥೇಳಿ ಕರಿತೀವಿ. ನೆಕ್ಸ್ಟ್ ಪ್ರಶ್ನೆ: ಮಹಾ ಪ್ಲಸ್ ಆತ್ಮ ಇದು ಸವರ್ಣ ದೀರ್ಘ ಸಂಧಿ, ಗುಣಸಂಧಿ, ವೃದ್ಧಿ ಸಂಧಿ, ಎಂಡ್ ಸಂಧಿ. ಮಹಾ ಪ್ಲಸ್ ಆತ್ಮ ಇದು ಯಾವ ಸಂಧಿ ಅಂಥೇಳಿ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಸವರ್ಣ ದೀರ್ಘ ಸಂಧಿ.
ಮಹಾ ಪ್ಲಸ್ ಆತ್ಮ ಸೇರಿದಾಗ ಮಹಾತ್ಮ ಆಗುತ್ತೆ. ಅಲ್ಲಿ ಹೋಗಿ ಆಕಾರ ಆಗುತ್ತೆ. ಸೊ ಹಾಗಾಗಿ ಸ್ವರದ ಮುಂದೆ ಸ್ವರ ಬಂದು ಸಂಧಿಯಾಗುವಾಗ ಅದೇ ಸ್ವರದ ದೀರ್ಘಸ್ವರ ಆದೇಶವಾಗಿ ಬಂತು ಅನ್ನೋದಂದ್ರೆ ಅದಕ್ಕೆ ಸವರ್ಣ ದೀರ್ಘ ಸಂಧಿ ಅಂತ ಹೇಳಿ ಕರಿತೀವಿ. ಇದಕ್ಕೆ ಇನ್ನೊಂದು ಎಕ್ಸಾಂಪಲ್ ನೋಡಬೇಕಂದ್ರೆ ದೇವ ಪ್ಲಸ್ ಆಲಯ, ದೇವಾಲಯ. ಅಲ್ಲಿ ಹೋಗಿ ಆಕಾರವಾಗುತ್ತೆ, ಈ ಹೋಗಿ ಈಕಾರ ಆಗುತ್ತಾ, ಹೋಗಿ ಊಕಾರ ಆಗುತ್ತಾ. ಸೊ ಹೀಗೆ ಅದೇ ಸ್ವರ ದೀರ್ಘಸ್ವರ ಬಂತು ಅಂದರೆ ಅದನ್ನು ಸವರ್ಣ ದೀರ್ಘ ಸಂಧಿ ಅಂಥೇಳಿ ಕರಿತೀವಿ. ಇನ್ನು ಗುಣಸಂಧಿ ಅಂದರೆ ಎ ಓ ರ ಅರ್ಕಾವಳಿ ಬಂತು ಅಂದರೆ ಅದನ್ನು ನಾವು ಗುಣಸಂಧಿ ಅಂತೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ಮಹಾ ಅಧಿಕ್ ಈಶ್ವರ, ಮಹೇಶ್ವರ, ಎ ಅನ್ನೋದು ಬರುತ್ತೆ. ಆಮೇಲೆ ಎಣ್ ಸಂಧಿ ಅಂದರೆ ಯ ವ ಆಮೇಲೆ ರ ಇವೆಲ್ಲವೂ ಒತ್ತಕ್ಷರಗಳಾಗಿ ಬಂತು ಅಂದ್ರೆ ಅದನ್ನು ನಾವು ಎಣ್ ಸಂಧಿ ಅಂಥೇಳಿ ಕರಿತೀವಿ. ಸೊ ಎಣ್ ಸಂಧಿಗೆ ಎಕ್ಸಾಂಪಲ್ ಅಂದರೆ ಗತಿ ಪ್ಲಸ್ ಅಂತರ, ಗತ್ಯಂತರ. ಸೊ ಅಲ್ಲಿ ಯ ಮತ್ತು ವ ಆಮೇಲೆ ರ ಅರ್ಕಾವಳಿ ಏನಿರ್ತಾವಲ್ಲ ಅವೆಲ್ಲ ಒತ್ತಕ್ಷರ ಆಗಿ ಬಂತು ಅಂದ್ರೆ ಅದನ್ನು ಎಣ್ ಸಂಧಿ ಅಂಥೇಳಿ ಕರಿತೀವಿ. ಇನ್ನು ವೃದ್ಧಿ ಸಂಧಿ ಅಂದರೆ ಐ ಮತ್ತು ಔ ಬಂತಂದ್ರೆ ಅಲ್ಲಿ ವೃದ್ಧಿ ಸಂಧಿ ಅಂಥೇಳಿ ಕರಿತೀವಿ. ಏಕ ಪ್ಲಸ್ ಏಕೈಕ ಐ ಅಂಥೇಳಿ ಬರುತ್ತೆ. ಆಮೇಲೆ ವನ ಪ್ಲಸ್ ಔಷಧ, ವನೌಷಧ ಅವು ಬರುತ್ತೆ. ಸೊ ಐ ಮತ್ತು ಔ ಬಂತು ಅಂದ್ರೆ ಅದನ್ನು ವೃದ್ಧಿ ಸಂಧಿ ಅಂಥೇಳಿ ಕರಿತೀವಿ. ಈ ಮಹಾ ಪ್ಲಸ್ ಆತ್ಮ ಇದು ಸರಿಯಾದ ಉತ್ತರ, ಸವರ್ಣ ದೀರ್ಘ ಸಂಧಿ. ನೆಕ್ಸ್ಟ್ 6ನೇ ಪ್ರಶ್ನೆ, ಇವುಗಳಲ್ಲಿ ಯಾವುದು ಭೂತಕಾಲಕ್ಕೆ ಉದಾಹರಣೆಯಾಗಿದೆ? ಇವುಗಳಲ್ಲಿ ಯಾವುದು ಭೂತಕಾಲಕ್ಕೆ ಉದಾಹರಣೆಯಾಗಿದೆ? ಮಾಡಿದನು, ಮಾಡುತ್ತಾನೆ, ಮಾಡುತ್ತಿದ್ದಾನೆ, ಮಾಡುವನು. ಸೊ ಇದಕ್ಕೆ ಸರಿಯಾದ ಉತ್ತರ ಮಾಡಿದನು ಅನ್ನೋದು ಮುಗಿದು ಹೋದ ಕ್ರಿಯೆ ಆಗಿದೆ. ಹಾಗಾಗಿ ಇದು ಭೂತಕಾಲಕ್ಕೆ ಉದಾಹರಣೆಯಾಗಿದೆ. ಇನ್ನು ಮಾಡುತ್ತಾನೆ ಹಾಗೂ ಮಾಡುತ್ತಿದ್ದಾನೆ ಅನ್ನೋದು ಇವೆರಡೂ ಕೂಡ ವರ್ತಮಾನ ಕಾಲಕ್ಕೆ ಉದಾಹರಣೆಯಾಗಿದೆ. ಇನ್ನು ಮಾಡುವನು ಅನ್ನೋದು ಭವಿಷ್ಯತ್ ಕಾಲವನ್ನು ಸೂಚಿಸುತ್ತೆ. ಅಂದರೆ ಅವನು ಇನ್ನೂ ಮಾಡಿಲ್ಲ, ಮುಂದೆ ಮಾಡುವನು ಅನ್ನೋದನ್ನು ಸೂಚಿಸುತ್ತೆ. ಹಾಗಾಗಿ ಇದು ಭವಿಷ್ಯತ್ ಕಾಲಕ್ಕೆ ಉದಾಹರಣೆಯಾಗಿದೆ. ಇನ್ನು ನೆಕ್ಸ್ಟ್ 8ನೇ ಪ್ರಶ್ನೆ, ಕುಮಾರವ್ಯಾಸನ ಬಿರುದು ಇದು. ಕುಮಾರವ್ಯಾಸನ ಬಿರುದು ಇದು. 1ನೇದು ಆಪ್ಷನ್ ಅಲಂಕಾರ ಸಾಮ್ರಾಜ್ಯ ಚಕ್ರವರ್ತಿ, ಬಿ ನಾಟಕ ಸಾಮ್ರಾಜ್ಯ ಚಕ್ರವರ್ತಿ, ಸಿ ದೃಷ್ಟಾಂತ ಸಾಮ್ರಾಜ್ಯ ಚಕ್ರವರ್ತಿ, ಡಿ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ. ಸೊ ಕುಮಾರವ್ಯಾಸನ ಬಿರುದು ಯಾವುದು ಅಂದರೆ ಆಪ್ಷನ್ ಡಿ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ. ಕುಮಾರವ್ಯಾಸನ ಬಿರುದು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ. ಈ ಕುಮಾರವ್ಯಾಸನ ಮೂಲ ಹೆಸರು ಏನು ಅಂದರೆ ಗದುಗಿನ ನಾರಾಯಣಪ್ಪ. ಕುಮಾರವ್ಯಾಸನ ಮೂಲ ಹೆಸರು ಗದುಗಿನ ನಾರಾಯಣಪ್ಪ ಅಂಥೇಳಿ ನಾವು ಕರಿತೀವಿ. ಸೊ ಈ ರೂಪಕ ಸಾಮ್ರಾಜ್ಯ ಚಕ್ರವರ್ತಿಯಾದ ಕುಮಾರವ್ಯಾಸನ ಕೃತಿಗಳು ಯಾವುವು ಅಂದರೆ ಕರ್ನಾಟಕ ಭಾರತ ಕಥಾಮಂಜರಿ. ಕರ್ನಾಟಕ ಭಾರತ ಕಥಾಮಂಜರಿ. ಇದಕ್ಕೆ ಇನ್ನೊಂದು ಹೆಸರು ಏನಂದರೆ ಗದುಗಿನ ಭಾರತ ಅಂಥೇಳಿ ಕರಿತೀವಿ. ಈ ಕರ್ನಾಟಕ ಭಾರತ ಕಥಾಮಂಜರಿ ಇದು ನಡುಗನ್ನಡದ ಕೃತಿಯಾಗಿದೆ ಹಾಗೂ ಭಾಮಿನಿ ಷಟ್ಪದಿಯಲ್ಲಿ ರಚಿತವಾದ ಕೃತಿಯಾಗಿದೆ. ಅಂದರೆ ಗದುಗಿನ ನಾರಾಯಣಪ್ಪ ಅನ್ನೋದು ನಡುಗನ್ನಡದಲ್ಲಿ ಭಾಮಿನಿ ಷಟ್ಪದಿಯ ಛಂದಸ್ಸಿನಲ್ಲಿ ರಚನೆಯಾಗಿದ ಕೃತಿಯಾಗಿದೆ. ಸೊ ನೆಕ್ಸ್ಟ್ ಪ್ರಶ್ನೆ 9ನೇ ಪ್ರಶ್ನೆ, ಮೇಜು ಇದು ಯಾವ ಭಾಷೆಯ ಪದ? ಮೇಜು ಇದು ಯಾವ ಭಾಷೆಯ ಪದ? ಆಪ್ಷನ್ ಎ ಪೋರ್ಚುಗೀಸ್, ಬಿ ಅರಬಿ, ಸಿ ಪಾರ್ಸಿ, ಡಿ ಕನ್ನಡ. ಸೊ ಮೇಜು ಇದು ಯಾವ ಭಾಷೆಯ ಪದ ಅಂದರೆ ಆಪ್ಷನ್ ಎ ಪೋರ್ಚುಗೀಸ್ ಪದ. ಮೇಜು ಅನ್ನೋದು ಪೋರ್ಚುಗೀಸ್ ಪದವಾಗಿದೆ. ಸೊ ಪೋರ್ಚುಗೀಸ್ ಪದಕ್ಕೆ ಇನ್ನೂ ಹಲವಾರು ಎಕ್ಸಾಂಪಲ್ ನೋಡಬಹುದು. ಅಂದರೆ ಹಿಂದಿನ ಪರೀಕ್ಷೆಯಲ್ಲಿ ಪೋರ್ಚುಗೀಸ್ ಪದಕ್ಕೆ ಕೊಟ್ಟ ಎಕ್ಸಾಂಪಲ್ಸ್ ಯಾವುವು ಅಂದರೆ ಅನಾನಸ್, ಸಾಬೂನು, ಚಾವಿ, ಇಸ್ತ್ರಿ, ಪಿಸ್ತೂಲು, ಪಪಾಯ, ತಂಬಾಕು, ಬಟಾಟಿ ಅಂದರೆ ಆಲೂಗಡ್ಡೆ, ಫಾದ್ರಿ. ಇವೆಲ್ಲವೂ ಪೋರ್ಚುಗೀಸ್ ಪದ ಆಗಿವೆ. ಸೊ ನೆಕ್ಸ್ಟ್ ಪ್ರಶ್ನೆ
ನೆಕ್ಸ್ಟ್ 10ನೇ ಪ್ರಶ್ನೆ, ಹೂವಯ್ಯನ ಪಾತ್ರವಿರುವ ಕಾದಂಬರಿ. ಹೂವಯ್ಯನ ಪಾತ್ರವಿರುವ ಕಾದಂಬರಿ. ಆಪ್ಷನ್ ಎ ಕಾನೂರು ಹೆಗ್ಗಡತಿ, ಬಿ ಸಮರಸವೇ ಜೀವನ, ಸಿ ಚೋಮನ ದುಡಿ, ಡಿ ಮರಳಿ ಮಣ್ಣಿಗೆ. ಸೊ ಹೂವಯ್ಯನ ಪಾತ್ರವಿರುವ ಕಾದಂಬರಿ ಯಾವುದು ಅಂದರೆ ಆಪ್ಷನ್ ಎ ಕಾನೂರು ಹೆಗ್ಗಡತಿ. ಸೊ ಹೂವಯ್ಯನ ಪಾತ್ರವಿರುವ ಕಾದಂಬರಿ ಯಾವುದು ಅಂದರೆ ಕಾನೂರು ಹೆಗ್ಗಡತಿ. ಈ ಕಾನೂರು ಹೆಗ್ಗಡತಿಯನ್ನು ಬರೆದವರು ಕುವೆಂಪು. ಕಾನೂರು ಹೆಗ್ಗಡತಿ ಬರೆದವರು ಕುವೆಂಪು. ಇನ್ನು ನೆಕ್ಸ್ಟು ಇಲ್ಲಿ ಬಿ ಆಪ್ಷನ್ ಇದೆ, ಸಮರಸವೇ ಜೀವನ ಅಂಥೇಳಿ. ಈ ಸಮರಸವೇ ಜೀವನವನ್ನು ಬರೆದವರು ವಿ ಕೃ ಗೋಕಾಕ್ ಅವರು. ಸಮರಸವೇ ಜೀವನ ಬರೆದವರು ವಿ ಕೃ ಗೋಕಾಕ್. ಇನ್ನು ನೆಕ್ಸ್ಟ್ ಚೋಮನ ದುಡಿ ಅಂತಿದೆ ಆಪ್ಷನ್ ಸಿ. ಈ ಚೋಮನ ದುಡಿಯನ್ನು ಬರೆದವರು ಶಿವರಾಮ್ ಕಾರಂತರು. ಚೋಮನ ದುಡಿಯನ್ನು ಬರೆದವರು ಶಿವರಾಮ್ ಕಾರಂತರು. ಹಾಗೂ ಮರಳಿ ಮಣ್ಣಿಗೆ ಅನ್ನೋದು ಕೂಡ ಶಿವರಾಮ್ ಕಾರಂತವರ ಪ್ರಸಿದ್ಧ ಕೃತಿಯಾಗಿದೆ. ನೆಕ್ಸ್ಟ್ ಪ್ರಶ್ನೆ 11ನೇ ಪ್ರಶ್ನೆ, ಹುಟ್ಟು ಸಾವು ಇದು ಜೋಡಿ ಪದವಾಗಿದೆ, ಸಮಾನ ಪದ, ಶಿಥಿಲದ್ವಿತ್ವ, ದುರುಕ್ತಿ ಪದ. ಸೊ ಹುಟ್ಟು ಸಾವು ಇದು ಜೋಡಿ ಪದವಾಗಿದೆ. ಹುಟ್ಟು ಸಾವು ಅನ್ನೋದು ಜೋಡಿ ಪದವಾಗಿದೆ. ಜೋಡಿ ಪದ ಅಂದರೆ ಏನು ಅಂದರೆ, ಜೋಡಿ ಪದ ಅಂದರೆ ಒಂದೇ 2 ಪದಗಳಿಂದ ಕೂಡಿದ ಪದಕ್ಕೆ ನಾವು ಜೋಡಿ ಪದ ಅಂತ ಹೇಳಿ ಕರಿತೀವಿ. ಜೋಡಿ ಪದದಲ್ಲಿ 2 ಪದಗಳಿರ್ತಾವ. ಸೊ ಇದರಲ್ಲಿ 2 ರೂಲ್ ಅದಾವ. ಮೊದಲನೇ ಪದ ಹಾಗೂ 2ನೇ ಪದ 2 ಪದ ಇರ್ತಾವ. 2 ಪದಕ್ಕೂ ಬೇರೆ ಬೇರೆ ಅರ್ಥವನ್ನು ಹೊಂದಿರ್ತಾವೆ. 2 ಪದ ಇರ್ತಾವೆ, ಬಟ್ 2 ಪದನೂ ಬೇರೆ ಬೇರೆ ಅರ್ಥವನ್ನು ಹೊಂದಿರ್ತಾವೆ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಹಾಲು ಜೇನು. ಹಾಲು ಅನ್ನೋದೇ ಬೇರೆ, ಜೇನು ಅನ್ನೋದೇ ಬೇರೆ. ಸೊ ಹಾಲಿಗೆ ಬೇರೆ ಅರ್ಥವಿದೆ, ಜೇನಿಗೆ ಬೇರೆ ಅರ್ಥವಿದೆ. 2 ಪದ ಅದಾವ, ಬಟ್ ಅವು 2 ಬೇರೆ ಬೇರೆ ಅರ್ಥಗಳನ್ನು ಹೊಂದಿದ್ದಾವೆ. ಇನ್ನು ನೆಕ್ಸ್ಟ್ ಇನ್ನೊಂದು ನೋಡಬೇಕಂದ್ರೆ ಈ ಜೋಡಿ ಪದದೊಳಗೆ ಮೊದಲ ಪದಕ್ಕೆ ಅರ್ಥ ಇರುತ್ತೆ, 2ನೇ ಪದಕ್ಕೆ ಅರ್ಥ ಇರಲ್ಲ. ಜೋಡಿ ಪದದೊಳಗೆ ಸೆಕೆಂಡ್ ರೂಲ್ ಏನಿರುತ್ತೆ ಅಂದರೆ ಮೊದಲನೇ ಪದಕ್ಕೆ ಅರ್ಥ ಇರುತ್ತೆ, 2ನೇ ಪದಕ್ಕೆ ಅರ್ಥ ಇರಲ್ಲ. ಫಾರ್ ಎಕ್ಸಾಂಪಲ್ ಪುಸ್ತಕ ಗಿಸ್ತಕ. ಈ ಪುಸ್ತಕ ಅನ್ನೋ ಪದಕ್ಕೆ ಅರ್ಥ ಇದೆ, ಗಿಸ್ತಕ ಅನ್ನೋ ಪದಕ್ಕೆ ಅರ್ಥ ಇಲ್ಲ. ಈ ರೀತಿ ಜೋಡಿ ಪದವನ್ನು 2 ಪದಗಳಿರ್ತಾವ. ಸೊ ಈ ರೀತಿ ಅರ್ಥವನ್ನು ಹೊಂದಿರ್ತಾವ. ಇನ್ನು ದ್ವಿರುಕ್ತಿ ಪದ ಅಂದರೆ ದ್ವಿ ಅಂದ್ರೆ 2. ಸೊ 2 ಪದ ಸೇಮ್ ಇರ್ತಾವೆ. ಒಂದೇ ಪದ 2 ಸಾರಿ ಬಳಕೆಯಾಗಿರ್ತದೆ. ಅಂಥ ಪದಗಳಿಗೆ ನಾವು ದ್ವಿರುಕ್ತಿ ಪದ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ಬೇಕು ಬೇಕು, ಸಾಕು ಸಾಕು, ನೋಡು ನೋಡು, ಆಮೇಲೆ ಮೊದಲು ಮೊದಲು, ಮೊಟ್ಟ ಮೊದಲು, ತುದಿ ತುದಿ, ತುತ್ತ ತುದಿ, ಇವೆಲ್ಲವೂ ದ್ವಿರುಕ್ತಿ ಪದಗಳಾಗಿವೆ. ನೆಕ್ಸ್ಟ್ 12ನೇ ಪ್ರಶ್ನೆ, ಮೆಲ್ ಅಧಿಕ್ ಮಾತು ಇದರ ಸರಿಯಾದ ರೂಪ ಹೀಗಿದೆ. ಮೆಲ್ ಅಧಿಕ್ ಮಾತು ಇದರ ಸರಿಯಾದ ರೂಪ ಹೀಗಿದೆ. ಆಪ್ಷನ್ ಎ ಮೇಲು ಮಾತು, ಬಿ ಮೆಲ್ವಾತು, ಸಿ ಮೇಲಿನ ಮಾತು, ಡಿ ಮೆಲ್ಮಾತು. ಮೆಲ್ ಅಧಿಕ್ ಮಾತು ಇದರ ಸರಿಯಾದ ರೂಪ ಏನಂದರೆ ಮೆಲ್ವಾತು. ಆಪ್ಷನ್ ಬಿ ಮೆಲ್ವಾತು. ಈ ಮೆಲ್ವಾತು ಅನ್ನೋ ಪದ ಇದು ಯಾವ ಸಂಧಿ ಅಂದರೆ ಆದೇಶ ಸಂಧಿಗೆ ಉದಾಹರಣೆಯಾಗಿದೆ. ಇದು ಮೆಲ್ವಾತು ಆದೇಶ ಸಂಧಿಗೆ ಉದಾಹರಣೆಯಾಗಿದೆ. ಇಲ್ಲಿ ಮಕಾರಕ್ಕೆ ವಕಾರ ಆದೇಶವಾಗಿ ಬಂದಿದೆ. ಇಲ್ಲಿ ಮಕಾರಕ್ಕೆ ವಕಾರ ಆದೇಶವಾಗಿ ಬಂದಿದೆ. ಇಲ್ಲಿ ಮ ಹೋಗಿ ವಕಾರ ಆಗಿದೆ. ಹಾಗಾಗಿ ಇದನ್ನು ನಾವು ಆದೇಶ ಸಂಧಿ ಅಂಥೇಳಿ ಕರಿತೀವಿ. ಸೊ ನೆಕ್ಸ್ಟ್ 13ನೇ ಪ್ರಶ್ನೆ, ಕಡಿಮೆ ಉಸಿರಿನ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳನ್ನು ಹೀಗೆಂದು ಕರೆಯುವರು. ಕಡಿಮೆ ಉಸಿರಿನ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳನ್ನು ಹೀಗೆಂದು ಕರೆಯುವರು. ಆಪ್ಷನ್ ಎ ಅಲ್ಪ ಪ್ರಾಣ, ಬಿ ಅನುನಾಸಿಕ, ಸಿ ಮಧ್ಯಮ ಪ್ರಾಣ, ಡಿ ಮಹಾಪ್ರಾಣ. ಸೊ ಇದಕ್ಕೆ ಸರಿಯಾದ ಉತ್ತರ ಕಡಿಮೆ ಉಸಿರಿನ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳನ್ನು ಅಲ್ಪ ಪ್ರಾಣ ಅಂಥೇಳಿ ಕರಿತೀವಿ. ಸೊ ಈ ಅಲ್ಪ ಪ್ರಾಣಗಳು ಎಷ್ಟಿದಾವೆ ಅಂದರೆ 10 ಅದಾವೆ. ಇನ್ನು ಮಹಾಪ್ರಾಣ ಅಂದರೆ ಹೆಚ್ಚು ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ನಾವು ಮಹಾಪ್ರಾಣ ಅಂತೇಳಿ ಕರಿತೀವಿ. ಈ ಕನ್ನಡದಲ್ಲಿ ನಮ್ಮ ಕನ್ನಡ ವರ್ಣಮಾಲೆಯಲ್ಲಿ ಮಹಾಪ್ರಾಣ ಅಕ್ಷರಗಳು 10 ಅದಾವೆ. ನೆಕ್ಸ್ಟ್ ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ನಾವು ಅನುನಾಸಿಕ ಅಂಥೇಳಿ ಕರಿತೀವಿ. ಅನುನಾಸಿಕಗಳು 5 ಅದಾವೆ.
ಸೊ ಅಲ್ಪಪ್ರಾಣ 10, ಮಹಾಪ್ರಾಣ 10, ಅನುನಾಸಿಕ 5. ಇವು ಅಷ್ಟು 25 ಏನದಾವಂದ್ರೆ ಇವು ವರ್ಗೀಯ ವ್ಯಂಜನಗಳನ್ನು ನಾವು ನೋಡ್ಬೋದು. 25 ವರ್ಗೀಯ ವ್ಯಂಜನಗಳನ್ನು ನೋಡ್ಬೋದು. ನೆಕ್ಸ್ಟ್ ಪ್ರಶ್ನೆ 14ನೇ ಪ್ರಶ್ನೆ, ದ್ವಿತೀಯ ವಿಭಕ್ತಿ ಪ್ರತ್ಯಯವನ್ನು ಗುರುತಿಸಿ. ದ್ವಿತೀಯ ವಿಭಕ್ತಿ ಪ್ರತ್ಯಯವನ್ನು ಗುರುತಿಸಿ. ನಮ್ಮ ಕನ್ನಡದಲ್ಲಿ ವಿಭಕ್ತಿ ಪ್ರತ್ಯಯಗಳು ಎಷ್ಟು ಅಂದರೆ 7 ಇದ್ದಾವೆ. ಅವು ಯಾವುವು ಅಂದರೆ ಪ್ರಥಮವು, ದ್ವಿತೀಯ ಅನ್ನು, ತೃತೀಯ ಇಂದ, ಚತುರ್ಥಿ ಗೆ, ಕೆ ಹೀಗೆ, ಪಂಚಮಿ ದಶೆಯಿಂದ, ಷಷ್ಠಿ ಅ, ಸಪ್ತಮಿ ಅಲ್ಲಿ. ಸೊ ಇಷ್ಟು 7 ವಿಭಕ್ತಿ ಪ್ರತ್ಯಯಗಳದಾವ. ಅದರಲ್ಲಿ ಈ ಹೂ ಅನ್ನೋದು ಪ್ರಥಮ ಆಗುತ್ತೆ. ಹೂ ಅನ್ನೋದು ಪ್ರಥಮ, ಅನ್ನು ಅನ್ನೋದು ದ್ವಿತೀಯ, ಅ ಅನ್ನೋದು ಷಷ್ಠಿ, ದೆಸೆಯಿಂದ ಅನ್ನೋದು ಪಂಚಮಿ. ಸೊ ಇಲ್ಲಿ ದ್ವಿತೀಯ ವಿಭಕ್ತಿ ಪ್ರತ್ಯಯವನ್ನು ಗುರುತಿಸಿ ಅಂದರೆ ಅನ್ನು ಇದಕ್ಕೆ ಸರಿಯಾದ ಉತ್ತರ. ಸೊ ನೆಕ್ಸ್ಟ್ ಪ್ರಶ್ನೆ 16ನೇ ಪ್ರಶ್ನೆ, ಆಕಾಶವು ನೆಲಕ್ಕೆ ಬಿದ್ದಿತೋ ಎಂಬುದರಲ್ಲಿ ಇರುವ ಅಲಂಕಾರ. ಆಕಾಶವು ನೆಲಕ್ಕೆ ಬಿದ್ದಿತೋ ಎಂಬುದರಲ್ಲಿ ಇರುವ ಅಲಂಕಾರ. ಆಪ್ಷನ್ ಎ ಉತ್ಪ್ರೇಕ್ಷ ಅಲಂಕಾರ, ಬಿ ಉಪಮೇಯ, ಸಿ ಶ್ಲೇಷಾಲಂಕಾರ, ಡಿ ರೂಪಕಾಲಂಕಾರ. ಆಕಾಶವು ನೆಲಕ್ಕೆ ಬಿದ್ದಿತೋ ಅನ್ನೋದು ಇದು ಯಾವ ಅಲಂಕಾರ ಅಂದರೆ ಉತ್ಪ್ರೇಕ್ಷ ಅಲಂಕಾರ. ಈ ಉತ್ಪ್ರೇಕ್ಷ ಅಲಂಕಾರವನ್ನು ನಾವು ಕವಿಕಲ್ಪಿತ ಅಲಂಕಾರ ಅಂಥೇಳಿ ಕರಿತೀವಿ. ಯಾಕಂದರೆ ಉತ್ಪ್ರೇಕ್ಷ ಮಾಡಿ ಹೇಳೋದ್ರಿಂದ ಇದನ್ನು ನಾವು ಕವಿಕಲ್ಪಿತ ಅಲಂಕಾರ ಅಂಥೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್, ಸೊ ಆ ಕಟ್ಟಡವು ಮುಗಿಲು ಮುಟ್ಟಿತು ಅಂತೇಳಿ ಹೇಳ್ತೀವಿ. ಸೊ ಆ ಕಟ್ಟಡ ಮುಗಿಲು ಮುಟ್ಟುವುದಕ್ಕೆ ಸಾಧ್ಯ ಇಲ್ಲ, ಆಕಾಶವು ನೆಲಕ್ಕೆ ಬೀಳಲು ಸಾಧ್ಯವಿಲ್ಲ. ಆದರೆ ಹೇಳುವಾಗ ಉತ್ಪ್ರೇಕ್ಷ ಮಾಡಿ ಹೇಳುವುದರಿಂದ ಇದನ್ನು ನಾವು ಉತ್ಪ್ರೇಕ್ಷ ಅಲಂಕಾರ ಅಂಥೇಳಿ ಕರಿತೀವಿ. ಇನ್ನು ಉಪಮೇಯ ಅಂಥೇಳಿದೆ ಇಲ್ಲಿ. ಈ ಉಪಮೇಯ ಉಪಮಾ ಅಲಂಕಾರದಲ್ಲಿ ಬರುವಂತಹ ಪದ ಇದು. ಈ ಉಪಮೇಯ ಹೋಲಿಸಿಕೊಳ್ಳುವಂತಹ ವಸ್ತುವಿಗೆ ನಾವು ಉಪಮೇಯ ಅಂಥೇಳಿ ಕರಿತೀವಿ. ಇನ್ನು ಶ್ಲೇಷಾಲಂಕಾರ ಅಂದರೆ ನಾನಾರ್ಥವನ್ನು ಹೊಂದಿರುವಂತಹ ಅಲಂಕಾರವನ್ನು ಶ್ಲೇಷಾಲಂಕಾರ ಅಂಥೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್, ತಂದೆ ನೀನು ಏನು ತಂದೆ, ತಂದೆ ನೀನು ಏನು ತಂದೆ. ಇಲ್ಲಿ ತಂದೆ ಅನ್ನೋದು ಫಾದರ್ಗೆ ಹೇಳ್ತೀವಿ. ತಂದೆ ಅನ್ನೋದು ಕೊನೆಯಲ್ಲಿ ಬರುವಂಥ ತಂದೆನ ತರುವುದಕ್ಕೆ ತಂದೆ ಅಂಥೇಳಿ ಕರಿತೀವಿ. ಸೊ ತಂದೆ ನೀನು ಏನು ತಂದೆ. ಇಲ್ಲಿ ತಂದೆ ಅನ್ನೋ ಪದ 2 ಅರ್ಥವನ್ನು ಹೊಂದಿದೆ. ಹಾಗಾಗಿ ನಾನಾರ್ಥಗಳನ್ನು ಹೊಂದಿರುವಂಥ ಪದಗಳಿಗೆ ನಾವು ಶ್ಲೇಷಾಲಂಕಾರ ಅಂಥೇಳಿ ಕರಿತೀವಿ. ನೆಕ್ಸ್ಟ್ ರೂಪಕಾಲಂಕಾರ. ರೂಪಕಾಲಂಕಾರ ಅಂದರೆ ಎರಡೂ ಒಂದೇ ಅಂತ ಹೇಳುವಂಥ ಪದಗಳಿಗೆ, ಅಂದರೆ ಇಲ್ಲಿ ಹೋಲಿಕೆ ಇರೋದಿಲ್ಲ, ಎರಡೂ ಒಂದೇ ಅಂತ ಹೇಳುವಂಥ ಅಲಂಕಾರಕ್ಕೆ ನಾವು ರೂಪಕಾಲಂಕಾರ ಅಂಥೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್, ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಚಂದ್ರಮುಖಿ ಇವೆಲ್ಲವೂ ರೂಪಕಾಲಂಕಾರಕ್ಕೆ ಉದಾಹರಣೆಯಾಗಿದೆ. ಸೊ ನೆಕ್ಸ್ಟ್ ಪ್ರಶ್ನೆ 17ನೇ ಪ್ರಶ್ನೆ, ರಂಗಮ್ಮನ ವಟಾರ ಎಂಬ ಕಾದಂಬರಿ ಬರೆದವರು. ರಂಗಮ್ಮನ ವಟಾರ ಎಂಬ ಕಾದಂಬರಿ ಬರೆದವರು ಎ ಅಡಿಗರು, ಬಿ ನಿರಂಜನ್, ಸಿ GS ಶಿವರುದ್ರಪ್ಪ, ಡಿ ಚದುರಂಗ. ಸೊ ರಂಗಮ್ಮನ ವಟಾರ ಬರೆದವರು ನಿರಂಜನ್ ಅವರು ರಂಗಮ್ಮನ ವಟಾರವನ್ನು ಬರೀತಾರೆ. ಇದು ಅಲ್ಲದೆ ಮೃತ್ಯುಂಜಯ, ಚಿರಸ್ಮರಣೆ, ವಿಮೋಚನೆ, ಬಂಗಾರದ ಜಿಂಕೆ ಇವೆಲ್ಲವೂ ನಿರಂಜನವರ ಕಾದಂಬರಿಗಳಾಗಿವೆ. ಇನ್ನು ನೆಕ್ಸ್ಟ್ ಇಲ್ಲಿ ಅಡಿಗರು ಅಂತಿದ್ದಾರೆ ಆಪ್ಷನಲ್ಲಿ. ಈ ಅಡಿಗರು ಗೋಪಾಲಕೃಷ್ಣ ಅಡಿಗರು ಅಂಥೇಳಿ ಕರಿತೀವಿ. ಇವರು ಬರೆದಿರುವಂತಹ ಕಾದಂಬರಿಗಳು ಯಾವುದು ಅಂದರೆ ನಡೆದು ಬಂದ ದಾರಿ, ಭಾವತರಂಗ, ಕಟ್ಟುವೆವು ನಾವು ಇವೆಲ್ಲವೂ ಇವರ ಕವನ ಸಂಕಲನಗಳಾಗಿವೆ. ನೆಕ್ಸ್ಟ್ GS ಶಿವರುದ್ರಪ್ಪ ಅಂಥೇಳಿ ಕರಿತೀವಿ. ಈ GS ಶಿವರುದ್ರಪ್ಪ ಅವರು ನಮ್ಮ ರಾಷ್ಟ್ರಕವಿ ಅಂಥೇಳಿ ಕರಿತೀವಿ ನಾವು. ರಾಷ್ಟ್ರಕವಿಗಳಲ್ಲಿ ಇವರು 3ನೇ ಕವಿ. ಸೊ ಮೊದಲನೇದವರು ಗೋವಿಂದ ಪೈ ಅಂಥೇಳಿ ಬರ್ತಾರೆ, 2ನೇದವರು ಕುವೆಂಪು ಅವರು, 3ನೇದವರು ಯಾರು ಅಂದರೆ ಈ GS ಶಿವರುದ್ರಪ್ಪ ಅವರು. ಇವರು ಬರೆದಿರುವಂತಹ ಕಾದಂಬರಿಗಳು ಯಾವುವು ಅಂದರೆ ಅನಾವರಣ, ಅಗ್ನಿಪರ್ವ, ಜಾರಿದ ಹೂ ಇವರ ಪ್ರಮುಖ ಕವನ ಸಂಕಲನಗಳಾಗಿವೆ. ಈ ನೆಕ್ಸ್ಟ್ ಚದುರಂಗ ಅಂಥೇಳಿದೆ ಆಪ್ಷನಲ್ಲಿ. ಚದುರಂಗ ಇವರ ಕಾದಂಬರಿ ಯಾವುದು ಅಂದರೆ ಸರ್ವಮಂಗಳ, ಉಯ್ಯಾಲೆ, ವೈಶಾಖ ಅನ್ನೋದು ಚದುರಂಗ ಅವರ ಕಾದಂಬರಿಯಾಗಿದೆ. ಆಮೇಲೆ ಸ್ವಪ್ನ ಸುಂದರಿ, ಶವದ ಮನೆ, ಇಣುಕು ನೋಟ, ಬಂಗಾರದ ಹೆಜ್ಜೆ
ಇವರ ಪ್ರಮುಖ ಕವನ ಸಂಕಲನಗಳಾಗಿವೆ. ಸೊ ನೆಕ್ಸ್ಟ್ ಪ್ರಶ್ನೆ, ತಾಳಗುಂದ ಶಾಸನವು ಆಪ್ಷನ್ ಎ ಮಾಸ್ತಿಕಲ್ಲು ಶಾಸನ, ಪ್ರಶಸ್ತಿ ಶಾಸನ, ಪಟ್ಟಿ ಶಾಸನ, ದಾನ ಶಾಸನ. ಸೊ ತಾಳಗುಂದ ಶಾಸನವು, ಇದಕ್ಕೆ ಸರಿಯಾದ ಉತ್ತರ ದಾನ ಶಾಸನ. ತಾಳಗುಂದ ಶಾಸನವನ್ನು ನಾವು ದಾನ ಶಾಸನ ಅಂಥೇಳಿ ಕರಿತೀವಿ. ಈ ತಾಳಗುಂದ ಶಾಸನ ಕಂಡುಬರೋದು ಎಲ್ಲಿ ಅಂದರೆ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ತಾಳಗುಂದ ಎಂಬ ಗ್ರಾಮದಲ್ಲಿ ಈ ತಾಳಗುಂದ ಶಾಸನ ಕಂಡುಬರುತ್ತೆ. ಎಲ್ಲಿ ಅಂದರೆ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ತಾಳಗುಂದ ಗ್ರಾಮದಲ್ಲಿ ಕಂಡುಬರುತ್ತೆ. ಈ ತಾಳಗುಂದ ಶಾಸನವನ್ನು ಸ್ಥಾಪಿಸಿದವರು ಯಾರು ಅಂದರೆ ಶಾಂತಿವರ್ಮ ಕವಿ ಕೂಬ್ಜನಿಂದ ಬರೆಸಿದ. ಈ ತಾಳಗುಂದ ಶಾಸನವನ್ನು ಶಾಂತಿವರ್ಮ ಕವಿ ಕೂಬ್ಜನಿಂದ ಬರೆಸಲ್ಪಡ್ತದೆ. ನೆಕ್ಸ್ಟ್, ಈ ತಾಳಗುಂದ ಯಾವ ಭಾಷೆಯಲ್ಲಿದೆ ಅಂದರೆ ಸಂಸ್ಕೃತ ಭಾಷೆಯಲ್ಲಿದೆ. ಯಾವ ಭಾಷೆ ಅಂದರೆ ಸಂಸ್ಕೃತ ಭಾಷೆಯಲ್ಲಿದೆ. ಸೊ ನೆಕ್ಸ್ಟ್ ಪ್ರಶ್ನೆ, 10 ಕಟ್ಟೋ ಕಡೆ ಒಂದು ಡ್ಯಾಶ್ ಕಟ್ಟು. 10 ಕಟ್ಟೋ ಕಡೆ ಒಂದು ಡ್ಯಾಶ್ ಕಟ್ಟು. ಆಪ್ಷನ್ ಎ ಮುತ್ತು, ಬಿ ರತ್ನ, ಸಿ ಬೆಳ್ಳಿ, ಡಿ ಚಿನ್ನ. ಸೊ ಇದೊಂದು ಗಾದೆ ಮಾತು. 10 ಕಟ್ಟೋ ಕಡೆ ಒಂದು ಮುತ್ತು ಕಟ್ಟು ಅನ್ನೋದು ಇದಕ್ಕೆ ಸರಿಯಾದ ಉತ್ತರ. ಆಪ್ಷನ್ ಎ ಮುತ್ತು ಕಟ್ಟು. ಅಂದರೆ 10 ಮಾತನಾಡುವ ಜಾಗದಲ್ಲಿ ಒಂದೇ ಒಂದು ಮುತ್ತಿನಂತ ಅಂದರೆ ಅರ್ಥಗರ್ಭಿತ ಮಾತನ್ನು ಆಡುವುದಕ್ಕೆ ಬಳಸಬಹುದು. ಇದರ ಒಳಾರ್ಥ ಏನು ಅಂದರೆ 10 ಮಾತನಾಡುವ ಜಾಗದಲ್ಲಿ ಒಂದೇ ಒಂದು ಮುತ್ತಿನಂತ ಮಾತನಾಡಬೇಕು ಅನ್ನೋದು ಇದರ ಒಳಾರ್ಥವಾಗಿದೆ. ನೆಕ್ಸ್ಟ್ ಪ್ರಶ್ನೆ, 20ನೇ ಪ್ರಶ್ನೆ, ಸರಿಯಾದ ರೂಪ ಬರೆಯಿರಿ. ಆಪ್ಷನ್ ಎ ಅಭ್ಯರ್ಥಿ, ಆಪ್ಷನ್ ಬಿ ಅಭ್ಯರ್ಥಿ, ಆಪ್ಷನ್ ಸಿ ಅಭ್ಯರ್ಥಿ, ಆಪ್ಷನ್ ಡಿ ಅಭ್ಯರ್ಥಿ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಅಭ್ಯರ್ಥಿ. ಅಭ್ಯರ್ಥಿ ಅನ್ನೋನ ಸರಿಯಾದ ರೂಪದಲ್ಲಿ ಬರಿಬೇಕಂದ್ರೆ ಭ ಅನ್ನೋದು ಮಹಾಪ್ರಾಣ ಆಗುತ್ತೆ, ತಿ ಅನ್ನೋದು ಕೂಡ ಮಹಾಪ್ರಾಣವಾಗುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆ, 21ನೇ ಪ್ರಶ್ನೆ, ಕರ್ನಾಟಕ ಸಂಗೀತ ಪಿತಾಮಹ ಯಾರು? ಕರ್ನಾಟಕ ಸಂಗೀತ ಪಿತಾಮಹರು ಯಾರು? ಆಪ್ಷನ್ ಎ ತ್ಯಾಗರಾಜರು, ಬಿ ಪುರಂದರದಾಸರು, ಸಿ ಶಿಶುನಾಳ ಶರೀಫರು, ಡಿ ವಿಜಯದಾಸರು. ಸೊ ಕರ್ನಾಟಕದ ಸಂಗೀತ ಪಿತಾಮಹರು ಯಾರು ಅಂದರೆ ಆಪ್ಷನ್ ಬಿ ಪುರಂದರದಾಸರು. ಕರ್ನಾಟಕದ ಸಂಗೀತ ಪಿತಾಮಹರು ಯಾರು ಅಂದರೆ ಪುರಂದರದಾಸರು. ಈ ಪುರಂದರದಾಸರು ಪುರಂದರ ವಿಠಲ ಅನ್ನುವಂಥ ಕೃತಿಯನ್ನು ಬರೀತಾರೆ. ಪುರಂದರದಾಸರು ಪುರಂದರ ವಿಠಲವನ್ನು ಬರೀತಾರೆ. ನೆಕ್ಸ್ಟ್ ಇನ್ನು ತ್ಯಾಗರಾಜರು ಅಂತಿದ್ದಾರೆ ಆಪ್ಷನಲ್ಲಿ. ಈ ತ್ಯಾಗರಾಜರು ಕರಹರ ಪ್ರಿಯ ಅನ್ನೋದನ್ನು ಬರೀತಾರೆ. ಕರಹರ ಪ್ರಿಯ ಅನ್ನೋದು ಇವರ ಕೃತಿಯಾಗಿದೆ. ನೆಕ್ಸ್ಟ್ ಶಿಶುನಾಳ ಶರೀಫರು. ಈ ಶಿಶುನಾಳ ಶರೀಫರು ಕವಿತೆಗಳ ಮೂಲಕ ಸಂದೇಶವನ್ನು ಹಾಡುಗಳ ಮೂಲಕ ಸಾರುತ್ತಾರೆ. ಶಿಶುನಾಳ ಶರೀಫರು ತಮ್ಮ ಕವಿತೆಗಳನ್ನು ಹಾಡುಗಳ ಮೂಲಕ ಸಾರುತ್ತಾ ಹೇಳುತ್ತಾರೆ. ಸೊ ಇವರು ಹೇಳಿರುವಂಥ ಪ್ರಮುಖ 2 ಗೀತೆಗಳು ಯಾವುದಂದರೆ ಸೋರು ತಿಹುದು ಮನೆಯ ಮಾಳಿಗೆ, ಸೋರು ತಿಹುದು ಮನೆಯ ಮಾಳಿಗೆ ಅನ್ನೋದು, ಆಮೇಲೆ ಕೋಡುಗನ ಕೋಳಿ ನುಂಗಿತ, ಕೋಡುಗನ ಕೋಳಿ ನುಂಗಿತ. ಇವು 2 ಶಿಶುನಾಳ ಶರೀಫರ ಪ್ರಮುಖ ಸಂದೇಶಗಳಾಗಿವೆ. ನೆಕ್ಸ್ಟ್ ವಿಜಯದಾಸರು ಅಂತಿದ್ದಾರೆ ಆಪ್ಷನಲ್ಲಿ. ಈ ವಿಜಯದಾಸರು ದೇವರ ನಾಮವನ್ನು ಬರಿತಾ ಹೋಗ್ತಾರೆ. ವಿಜಯದಾಸರು ದೇವರ ನಾಮಗಳನ್ನು ಬರಿತಾ ಹೋಗ್ತಾರೆ. ಸೊ ನೆಕ್ಸ್ಟ್ ಪ್ರಶ್ನೆ, 22ನೇ ಪ್ರಶ್ನೆ, ಆಂಡಯ್ಯನ ಕೃತಿ ಯಾವುದು? ಆಂಡಯ್ಯನ ಕೃತಿ ಯಾವುದು? ಆಪ್ಷನ್ ಎ ಧರ್ಮಾಮೃತ, ಬಿ ಕಬ್ಬಿಗರ ಕಾವ, ಸಿ ಚಾವುಂಡರಾಯ ಪುರಾಣ, ಡಿ ವಿಕ್ರಮಾರ್ಜುನ ವಿಜಯ. ಸೊ ಆಂಡಯ್ಯನ ಕೃತಿ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಕಬ್ಬಿಗರ ಕಾವ. ಕಬ್ಬಿಗರ ಕಾವ ಅನ್ನೋದು ಆಂಡಯ್ಯವರ ಪ್ರಮುಖ ಕೃತಿಯಾಗಿದೆ. ಇನ್ನು ನೆಕ್ಸ್ಟು ಧರ್ಮಾಮೃತ ಅಂತಿದ್ದಾರೆ ಆಪ್ಷನಲ್ಲಿ. ಈ ಧರ್ಮಾಮೃತ ಅನ್ನೋರು ನಯಸೇನ. ಧರ್ಮಾಮೃತವನ್ನು ಬರೆದವ್ರು ಯಾರು ಅಂದರೆ ನಯಸೇನ ಅನ್ನೋರು ಧರ್ಮಾಮೃತವನ್ನು ಬರೀತಾರೆ. ಇನ್ನು ಚಾವುಂಡರಾಯ ಪುರಾಣ. ಈ ಚಾವುಂಡರಾಯ ಪುರಾಣವನ್ನು ಚಾವುಂಡರಾಯ ಬರಿತಾನೆ.
ಚಾವುಂಡರಾಯ ಪುರಾಣವನ್ನು ಚಾವುಂಡರಾಯ ಬರ್ದಾನ. ಇನ್ನು ವಿಕ್ರಮಾರ್ಜುನ ವಿಜಯ, ಈ ವಿಕ್ರಮಾರ್ಜುನ ವಿಜಯವನ್ನು ಬರೆದವರು ಪಂಪ. ಸೊ ನೆಕ್ಸ್ಟ್ ಪ್ರಶ್ನೆ, ಇವರು ರಾಷ್ಟ್ರಕವಿ. ಆಪ್ಷನ್ ಎ ಬರಗೂರು ರಾಮಚಂದ್ರಪ್ಪ, ಬಿ ಡಾಕ್ಟರ್ ಸಿದ್ಧಲಿಂಗಯ್ಯ, ಸಿ ಚಂಪಾ, ಡಿ ಜಿ ಎಸ್ ಶಿವರುದ್ರಪ್ಪ. ಇವರು ರಾಷ್ಟ್ರಕವಿ ಯಾರಂದರೆ ಆಪ್ಷನ್ ಡಿ ಜಿ ಎಸ್ ಶಿವರುದ್ರಪ್ಪ. ಜಿ ಎಸ್ ಶಿವರುದ್ರಪ್ಪ ಅವರು ರಾಷ್ಟ್ರಕವಿಯಾಗಿದ್ದಾರೆ. ಮೊದಲನೇ ರಾಷ್ಟ್ರಕವಿ ಅಂದರೆ ನಮ್ಮ ಕನ್ನಡದಲ್ಲಿ ಒಟ್ಟು 3 ಜನ ರಾಷ್ಟ್ರಕವಿಗಳಿದ್ದಾರೆ. ಅದರಲ್ಲಿ ಮೊದಲನೇದವರು ಗೋವಿಂದ ಪೈ, ಎರಡನೇದವರು ಕುವೆಂಪು, ಮೂರನೇದವರೇ ಜಿ ಎಸ್ ಶಿವರುದ್ರಪ್ಪನವರು. ಸೊ ನೆಕ್ಸ್ಟ್ ಪ್ರಶ್ನೆ, ನೆಕ್ಸ್ಟ್ 24ನೇ ಪ್ರಶ್ನೆ, ಶಿವನತ್ತನಿಂ ಇದು ಯಾವ ವಿಭಕ್ತಿ ಪ್ರತ್ಯಯವಾಗಿದೆ? ಆಪ್ಷನ್ ಎ ಪಂಚಮಿ, ಬಿ ತೃತೀಯ, ಸಿ ಚತುರ್ಥಿ, ಡಿ ಪ್ರಥಮ. ಸೊ ಶಿವನತ್ತನಿಂ ಅನ್ನೋದು ಯಾವ ವಿಭಕ್ತಿಯಾಗಿದೆ ಅಂದರೆ ಇದಕ್ಕೆ ಸರಿಯಾದ ಉತ್ತರ ಪಂಚಮಿ. ಆಪ್ಷನ್ ಎ ಪಂಚಮಿ. ಪಂಚಮಿ ವಿಭಕ್ತಿ ಪ್ರತ್ಯಯ ಅಂದರೆ ಇದು ಹಳೆಗನ್ನಡದಲ್ಲಿ ಕೊಟ್ಟಿದ್ದಾರೆ. ಸೊ ಅತ್ತನಿಂ ಪಂಚಮಿ ವಿಭಕ್ತಿ ಪ್ರತ್ಯಯ ಅತ್ತನಿಂ. ಅತ್ತನಿಂ ಅನ್ನೋದು ಪಂಚಮಿ ವಿಭಕ್ತಿ ಪ್ರತ್ಯಯ. ಇನ್ನು ತೃತೀಯ ನೋಡಿದ್ರೆ ಇಂ ಅನ್ನೋದು ತೃತೀಯ. ಇನ್ನು ಪ್ರಥಮ ನೋಡಿದರೆ ಮ ಅನ್ನೋದು ಪ್ರಥಮ. ಇನ್ನು ಚತುರ್ಥಿ ನೋಡಿದ್ರೆ ಗೆ. ಸೊ ಇವು ಹಳೆಗನ್ನಡ ರೂಪ, ಪಂಚಮಿ ಹೊಸಗನ್ನಡ ರೂಪ ದೆಸೆಯಿಂದ, ತೃತೀಯ ಇಂದ, ಚತುರ್ಥಿ ಗೆ ಹೀಗೆ, ಪ್ರಥಮ ಉ ಇವು ಹೊಸಗನ್ನಡ. ಇನ್ನು ಹಳೆಗನ್ನಡದಲ್ಲಿ ನೋಡಬೇಕಂದ್ರೆ ಪಂಚಮಿ ಅತ್ತನಿಂ, ತೃತೀಯ ಇಂ, ಚತುರ್ಥಿ ಗೆ, ಪ್ರಥಮ ಮ. ಸೊ ನೆಕ್ಸ್ಟ್ ಪ್ರಶ್ನೆ 25ನೇ ಪ್ರಶ್ನೆ, ಕನ್ನಡದ ಮೊದಲ ಶಾಸನ ಯಾವುದು? ಆಪ್ಷನ್ ಎ ಹಲ್ಮಿಡಿ, ಬಿ ಗೊಮ್ಮಟನ ಶಾಸನ, ಸಿ ಬುಕ್ಕರಾಯನ ಶಾಸನ, ಡಿ ಬಾದಾಮಿ ಶಾಸನ. ಸೊ ಕನ್ನಡದ ಮೊದಲ ಶಾಸನ ಯಾವುದು ಅಂದರೆ ಸರಿಯಾದ ಉತ್ತರ ಹಲ್ಮಿಡಿ ಶಾಸನ. ಕನ್ನಡದ ಮೊದಲ ಶಾಸನ ಯಾವುದು ಅಂದರೆ ಅದುವೇ ಹಲ್ಮಿಡಿ ಶಾಸನ. ಈ ಹಲ್ಮಿಡಿ ಶಾಸನವನ್ನು ಸ್ಥಾಪಿಸಿದವರು ಯಾರು ಅಂದರೆ ಕಾಕುಸ್ಥವರ್ಮ. ಹಲ್ಮಿಡಿ ಶಾಸನವನ್ನು ಸ್ಥಾಪಕ ಯಾರು ಅಂದರೆ ಕಾಕುಸ್ಥವರ್ಮ. ಇದು ಕಂಡುಬರುವ ಸ್ಥಳ ಯಾವುದು ಅಂದರೆ ಹಾಸನ ಜಿಲ್ಲೆಯಲ್ಲಿ ಈ ಹಲ್ಮಿಡಿ ಶಾಸನ ಅನ್ನೋದು ಕಂಡುಬರುತ್ತದೆ. ಇದು ದತ್ತಿ ಶಾಸನವಾಗಿದೆ. ಈ ಹಲ್ಮಿಡಿ ಶಾಸನ ದತ್ತಿ ಶಾಸನವಾಗಿದೆ. ಆಮೇಲೆ ಇದನ್ನು ಸಂಶೋಧಿಸಿದವರು ಯಾರು ಅಂದರೆ ಎಮ್.ಎಚ್. ಕೃಷ್ಣ. ಇದನ್ನು ಸಂಶೋಧಿಸಿದವರು ಯಾರು ಅಂದರೆ ಎಮ್.ಎಚ್. ಕೃಷ್ಣ ಅನ್ನೋರು ಈ ಹಲ್ಮಿಡಿ ಶಾಸನವನ್ನು 1963ರಲ್ಲಿ ಸಂಶೋಧಿಸಲ್ಪಟ್ಟಿತು. ಸೊ ನೆಕ್ಸ್ಟ್ ಪ್ರಶ್ನೆ, ಒಡ್ಡಾರಾಧನೆಯನ್ನು ಬರೆದವರು ಯಾರು? ಆಪ್ಷನ್ ಎ ಪಂಪ, ಬಿ ರನ್ನ, ಸಿ ಪೊನ್ನ, ಡಿ ಶಿವಕೋಟ್ಯಾಚಾರ್ಯ. ಒಡ್ಡಾರಾಧನೆಯನ್ನು ಬರೆದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಶಿವಕೋಟ್ಯಾಚಾರ್ಯ ಅನ್ನೋರು ಈ ಒಡ್ಡಾರಾಧನೆಯನ್ನು ಬರೀತಾರೆ. ಸೊ ಇದು ಎಷ್ಟು ಕಥೆಗಳನ್ನು ಒಳಗೊಂಡಿದೆ ಅಂದರೆ 19 ಕಥೆಗಳನ್ನು ಒಳಗೊಂಡಿದೆ. ಶಿವಕೋಟ್ಯಾಚಾರ್ಯರು ರಚಿಸಿದ ಒಡ್ಡಾರಾಧನೆಯು 19 ಕಥೆಗಳನ್ನು ಒಳಗೊಂಡಿದೆ. ಇನ್ನು ನೆಕ್ಸ್ಟು ಪಂಪ ಅನ್ನೋದಿದೆ ಆಪ್ಷನಲ್ಲಿ. ಈ ಪಂಪ ಅನ್ನೋರು ಆದಿಪುರಾಣವನ್ನು ಬರೀತಾರೆ. ಸೊ ಪಂಪ ಅನ್ನೋರು ಆದಿಪುರಾಣವನ್ನು ಬರೀತಾರೆ. ಇನ್ನು ನೆಕ್ಸ್ಟ್ ರನ್ನ ಅಂತಿದೆ ಆಪ್ಷನಲ್ಲಿ. ಈ ರನ್ನ ಅನ್ನೋರು ಸಾಹಸ ಭೀಮ ವಿಜಯವನ್ನು ಬರೀತಾರೆ. ರನ್ನ ಅನ್ನೋರು ಸಾಹಸ ಭೀಮ ವಿಜಯ ಅಥವಾ ಗದಾಯುದ್ಧವನ್ನು ಬರೀತಾರೆ. ನೆಕ್ಸ್ಟ್ ಇನ್ನು ಪೊನ್ನ ಅಂತಿದ್ದಾರೆ ಆಪ್ಷನಲ್ಲಿ. ಈ ಪೊನ್ನ ಅನ್ನೋರು ಯಶೋಧರ ಚರಿತೆಯನ್ನು ಬರೀತಾರೆ. ನೆಕ್ಸ್ಟ್ ಕ್ವಶನ್ 27ನೇ ಪ್ರಶ್ನೆ, ಕನ್ನಡ ವ್ಯಾಕರಣದಲ್ಲಿ ಬಿಂದುವನ್ನು ಹೀಗೂ ಕರೆಯುವರು. ಆಪ್ಷನ್ ಎ ಅನುಸ್ವಾರ, ಬಿ ಮಹಾಸ್ವರ, ಸಿ ದೀನಸ್ವರ,
ಡಿ ಅಪಸ್ವರ. ಸೊ ಕನ್ನಡ ವ್ಯಾಕರಣದಲ್ಲಿ ಬಿಂದುವನ್ನು ಅನುಸ್ವಾರ ಅಂಥೇಳಿ ಕರೀತಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಅನುಸ್ವಾರ. ಒಂದು ಸಿಂಗಲ್ ಬಿಂದು ಇತ್ತು ಅಂದರೆ ಅದಕ್ಕೆ ಅನುಸ್ವಾರ ಅಂತ ಕರೀತಾರೆ. ಅದೇ ಈ ರೀತಿ ಡಬಲ್ ಬಿಂದು ಇತ್ತು ಅಂದರೆ ಅದಕ್ಕೆ ವಿಸರ್ಗ ಅಂಥೇಳಿ ಕರೀತಾರೆ. ಅನುಸ್ವಾರವನ್ನು ಅಮ್ ಅನ್ನೋ ಅಕ್ಷರದಿಂದ ಕಂಡುಹಿಡಿತೀವಿ, ವಿಸರ್ಗವನ್ನು ಆಹಾ ಅಕ್ಷರದಿಂದ ಕಂಡುಹಿಡಿತೀವಿ. ಸೊ ಈ ಅನುಸ್ವಾರ, ಅಮ್, ವಿಸರ್ಗ, ಆಹಾ ಅಂಥೇಳಿ ನೋಡ್ಬೋದು. ಇವೆರಡೂ ಕನ್ನಡದಲ್ಲಿರುವಂತಹ ಯೋಗವಾಹಕಗಳು. ಕನ್ನಡದಲ್ಲಿ ಒಟ್ಟು ಎಷ್ಟು ಯೋಗವಾಹಕಗಳಿವೆ ಅಂದರೆ 2. ಅವೇ ಅನುಸ್ವಾರ, ವಿಸರ್ಗ. ಸಿಂಗಲ್ ಬಿಂದು ಇತ್ತಂದರೆ ಅನುಸ್ವಾರ, ಡಬಲ್ ಬಿಂದು ಇತ್ತಂದರೆ ವಿಸರ್ಗ. ನೆಕ್ಸ್ಟ್ 28ನೇ ಪ್ರಶ್ನೆ. ಸ್ವರದ ಮುಂದೆ ಸ್ವರ ಬಂದರೂ ಸಂಧಿ ಪ್ರಕ್ರಿಯೆ ನಡೆಯದೇ ಇದ್ದಲ್ಲಿ ಅದು. ಸ್ವರದ ಮುಂದೆ ಸ್ವರ ಬಂದರೂ ಸಂಧಿ ಪ್ರಕ್ರಿಯೆ ನಡೆಯದೇ ಇದ್ದಲ್ಲಿ ಅದು. ಆಪ್ಷನ್ ಎ ವಿಕೃತಿ ಭಾವ, ಬಿ ಸಾಧಾರಣ ಭಾವ, ಸಿ ಅಸಾಧಾರಣ ಭಾವ, ಡಿ ಪ್ರಕೃತಿ ಭಾವ. ಸೊ ಇದಕ್ಕೆ ಸರಿಯಾದ ಉತ್ತರ ಪ್ರಕೃತಿ ಭಾವ. ಸ್ವರದ ಮುಂದೆ ಸ್ವರ ಬಂದರೂ ಸಂಧಿ ಪ್ರಕ್ರಿಯೆ ನಡೆಯದೇ ಇದ್ದರೆ ಅದನ್ನು ಪ್ರಕೃತಿ ಭಾವ ಅಂಥೇಳಿ ಕರಿತೀವಿ. ಈ ಪ್ರಕೃತಿ ಭಾವಕ್ಕೆ ಇರುವ ಇನ್ನೊಂದು ಹೆಸರು ಅಂದರೆ ಸಂಧಿ ದೋಷ ಅಂಥೇಳಿ ಕರಿತೀವಿ. ಅಂದರೆ ಸ್ವರದ ಮುಂದೆ ಸ್ವರ ಬಂದರೂ ಸಂಧಿ ಪ್ರಕ್ರಿಯೆ ನಡೆಯದೇ ಇದ್ದರೆ ಅದನ್ನು ಪ್ರಕೃತಿ ಭಾವ ಅಥವಾ ಸಂಧಿ ದೋಷ ಅಂಥೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್, ಅಯ್ಯೋ ದೇವರೇ ಅಂಥೇಳಿ ಇರುತ್ತೆ ಒಂದು ವಾಕ್ಯ. ಸೊ ಅಯ್ಯೋ ದೇವರೇ ಅನ್ನೋದು ಅಯ್ಯೋದ ಪ್ಲುತಸ್ವರ ಆಗಿದೆ. ಈ ಪ್ಲುತಸ್ವರವನ್ನು ತೆಗೆದು ನಾವು ಸಂಧಿ ಮಾಡಿದಾಗ ಅದರದ್ದು ಸಂಧಿ ದೋಷ ಆಗುತ್ತೆ. ಹಾಗಾಗಿ ಪ್ಲುತಸ್ವರ ಇದ್ದಾಗ ಸಂಧಿ ಮಾಡಲು ಬರೋದಿಲ್ಲ. ಅಕಸ್ಮಾತ್ ಮಾಡಿದ್ರೂ ಅದು ಅರ್ಥ ಕೆಟ್ಟು ಹೋಗುತ್ತೆ. ಹಾಗಾಗಿ ಈ ಪ್ರಕ್ರಿಯೆಗೆ ನಾವು ಏನಂತ ಕರಿತೀವಿ ಅಂದರೆ ಪ್ರಕೃತಿ ಭಾವ ಅಂಥೇಳಿ ಕರಿತೀವಿ. ನೆಕ್ಸ್ಟ್ 29ನೇ ಪ್ರಶ್ನೆ. ರಾಮಧಾನ್ಯ ಚರಿತೆ ಯಾವ ಕೃತಿ? ರಾಮಧಾನ್ಯ ಚರಿತೆ ಯಾರ ಕೃತಿ? ಆಪ್ಷನ್ ಎ ಕನಕದಾಸರು, ಬಿ ವಿಜಯದಾಸರು, ಸಿ ಕುವೆಂಪು, ಡಿ ಪುರಂದರದಾಸರು. ಸೊ ರಾಮಧಾನ್ಯ ಚರಿತೆ ಇದು ಯಾರ ಕೃತಿ ಅನ್ನೋದು ಪ್ರಶ್ನೆ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಕನಕದಾಸರು. ಕಾಗಿನೆಲೆ ಆದಿಕೇಶವ ಅನ್ನೋದು ಇವರ ಕಾವ್ಯನಾಮ ಕನಕದಾಸರದು. ಸೊ ಇವರು ಕೃತಿಗಳು ಯಾವ್ಯಾವು ಅಂದರೆ ಮೋಹನ ತರಂಗಿಣಿ, ಹರಿಭಕ್ತ ಸಾರ, ನಳಚರಿತ್ರೆ, ತರವಲ್ಲ ತಗಿ ನಿನ್ನ ತಂಬೂರಿ ಹಾಗೂ ರಾಮಧಾನ್ಯ ಚರಿತೆ. ಇವೆಲ್ಲವೂ ಕನಕದಾಸರ ಕೃತಿಗಳಾಗಿವೆ. ಇನ್ನು ನೆಕ್ಸ್ಟ್ ವಿಜಯದಾಸರು ಅಂತಿದ್ದಾರೆ, ಆಪ್ಷನ್ ಬಿ. ಈ ವಿಜಯದಾಸರು ದೇವರ ನಾಮಗಳ ಬಗ್ಗೆ ಬರೆದಿದ್ದಾರೆ. ನೆಕ್ಸ್ಟ್ ಕುವೆಂಪು ಇದ್ದಾರೆ ಆಪ್ಷನಲ್ಲಿ. ಸೊ ಈ ಕುವೆಂಪು ಅವರು ರಚಿಸಿದ ಕನ್ನಡದ ಮೊದಲ ಕೃತಿ ಯಾವುದು ಅಂದರೆ ಅಮಲನ ಕತೆ. ಕುವೆಂಪು ಅವರು ರಚಿಸಿದ ಕನ್ನಡದ ಮೊದಲ ಕೃತಿ ಯಾವುದು ಅಂದರೆ ಅಮಲನ ಕತೆ. ಇದನ್ನು ಹೊರತುಪಡಿಸಿ ಶ್ರೀರಾಮಾಯಣ ದರ್ಶನಂ ಇವರ ಮೇರು ಕೃತಿಯಾಗಿದೆ. ಸೊ ಶ್ರೀರಾಮಾಯಣ ದರ್ಶನಂ ಇವರ ಮೇರು ಕೃತಿಯಾಗಿದೆ. ಹಾಗೂ ಕಾನೂರು ಹೆಗ್ಗಡತಿ, ಬೆರಳ್ಗೆ ಕೊರಳ್, ಮಳೆಗಳಲ್ಲಿ ಮದುಮಗಳು ಇವೆಲ್ಲವೂ ಕುವೆಂಪು ಅವರ ಪ್ರಮುಖ ಕೃತಿಗಳಾಗಿವೆ. ಇನ್ನು ಪುರಂದರದಾಸರು ಅಂತಿದೆ ಆಪ್ಷನ್ 4. ಈ ಪುರಂದರದಾಸರು ಪುರಂದರ ವಿಠಲವನ್ನು ಬರೆದಿದ್ದಾರೆ. ನೆಕ್ಸ್ಟ್ ಪ್ರಶ್ನೆ. ಕಾರಂತರನ್ನು ಹೀಗೂ ಕರೆಯುವರು. ಸೊ ಆಪ್ಷನ್ ಎ ಕಡಲ ತೀರದ ಭಾರ್ಗವ, ಬಿ ಬಾವಿ ತೀರದ ಭಾರ್ಗವ, ಸಿ ನದಿ ತೀರದ ಭಾರ್ಗವ, ಡಿ ಬೆಟ್ಟದ ತಪ್ಪಲಿನ ಭಾರ್ಗವ. ಕಾರಂತರನ್ನು ಹೀಗೂ ಕರೆಯುವರು. ಇದಕ್ಕೆ ಸರಿಯಾದ ಉತ್ತರ ಕಡಲ ತೀರದ ಭಾರ್ಗವ ಅಂಥೇಳಿ ಶಿವರಾಮ್ ಕಾರಂತರನ್ನು ಕರೀತಾರೆ. ಸೊ ಇವರ ಉಳಿದ ಕೃತಿಗಳು ಯಾವುವು ಅಂದರೆ ಚೋಮನಗುಡಿ, ಬೆಟ್ಟದ ಜೀವ, ಮೂಕಜ್ಜಿಯ ಕನಸುಗಳು ಇವೆಲ್ಲವೂ ಶಿವರಾಮ್ ಕಾರಂತ ಅವರ ಪ್ರಮುಖ ಕೃತಿಗಳಾಗಿವೆ. ಈ ಮೂಕಜ್ಜಿಯ ಕನಸುಗಳಿಗೆ ಜ್ಞಾನಪೀಠ ಪ್ರಶಸ್ತಿ ಕೂಡ ಲಭಿಸಿದೆ. ಇವೆಲ್ಲವೂ ಕಾರಂತವರ ಪ್ರಮುಖ ಕೃತಿಗಳನ್ನು ನಾವು ನೋಡ್ಬೋದು. ನೆಕ್ಸ್ಟ್ ಪ್ರಶ್ನೆ.
ನೆಕ್ಸ್ಟ್ 31ನೇ ಪ್ರಶ್ನೆ, ಪಂಪಾ ಯಾತ್ರೆ ಯಾರ ಕೃತಿ? ಪಂಪಾ ಯಾತ್ರೆ ಯಾರ ಕೃತಿ? ಆಪ್ಷನ್ ಎ ಯು ಆರ್ ಅನಂತಮೂರ್ತಿ, ಬಿ ಚಂಪಾ, ಸಿ ವೈದೇಹಿ, ಡಿ ವಿ ಸೀತಾರಾಮಯ್ಯ. ವಿ ಸೀತಾರಾಮಯ್ಯ. ಸೊ ಇದಕ್ಕೆ ಸರಿಯಾದ ಉತ್ತರ ವಿ ಸೀತಾರಾಮಯ್ಯ. ವಿ ಸೀತಾರಾಮಯ್ಯನವರ ಕೃತಿ ಯಾವುದು ಅಂದರೆ ಅದುವೇ ಪಂಪಾ ಯಾತ್ರೆ. ಇದನ್ನು ಹೊರತುಪಡಿಸಿ ಅರಳು ಬರಳು, ಅರಳು ಬರಳು ಅನ್ನೋ ಕೃತಿಗೆ ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಅರಳು ಬರಳು ಅನ್ನೋ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಇನ್ನು ಚಂಪಾ ಅಂತಿದ್ದಾರೆ ಆಪ್ಷನಲ್ಲಿ. ಈ ಚಂಪಾ ಅನ್ನೋರ ಕಾವ್ಯನಾಮ, ಇದು ಚಂಪಾ ಅವರ ಕಾವ್ಯನಾಮ. ಚಂದ್ರಶೇಖರ್ ಪಾಟೀಲ್ ಅವರ ಪೂರ್ಣ ಹೆಸರು, ಚಂದ್ರಶೇಖರ್ ಪಾಟೀಲ್ ಅವರ ಪೂರ್ಣ ಹೆಸರು ಚಂಪಾ. ಇವರು ಬಾನುಲಿ, ಮಧ್ಯಬಿಂದು, 19 ಕವನಗಳು, ಗಾಂಧಿ ಸ್ಮರಣೆ ಇವೆಲ್ಲವೂ ಚಂಪಾ ಅವರ ಕೃತಿಗಳಾಗಿವೆ. ಇನ್ನು ವೈದೇಹಿ ಅಂತಿದೆ ಆಪ್ಷನಲ್ಲಿ. ಈ ವೈದೇಹಿ ಅವರ ಮೂಲ ಹೆಸರು ಏನಂದರೆ ಜಾನಕಿ ಶ್ರೀನಿವಾಸ ಮೂರ್ತಿ. ವೈದೇಹಿ ಅವರ ಮೂಲ ಹೆಸರು ಜಾನಕಿ ಶ್ರೀನಿವಾಸ ಮೂರ್ತಿ. ಇವರು ಉಡುಪಿಯ ಕುಂದಾಪುರದಲ್ಲಿ ಜನಿಸ್ತಾರೆ. ವೈದೇಹಿಯವರ ಜನನ ಎಲ್ಲಿ ಅಂದರೆ ಉಡುಪಿಯ ಕುಂದಾಪುರದಲ್ಲಿ ಇವರು ಜನಿಸುತ್ತಾರೆ. ಇವರು ಕ್ರೌಂಚ ಪಕ್ಷಿಗಳು ಅನ್ನೋದು ಇವರ ಕಥಾಸಂಕಲನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಕ್ರೌಂಚು ಪಕ್ಷಿಗಳು ಅನ್ನುವಂತಹ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ 2019ರಲ್ಲಿ ದೊರಕಿದೆ. ನೆಕ್ಸ್ಟು ಯು ಆರ್ ಅನಂತಮೂರ್ತಿ ಅಂತಿದೆ ಆಪ್ಷನಲ್ಲಿ. ಈ ಯು ಆರ್ ಅನಂತಮೂರ್ತಿಯವರ ಸಮಗ್ರ ಸಾಹಿತ್ಯಕ್ಕೆ, ಯು ಆರ್ ಅನಂತಮೂರ್ತಿಯವರ ಸಮಗ್ರ ಸಾಹಿತ್ಯಕ್ಕೆ 1994ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. 1994ರಲ್ಲಿ ಜ್ಞಾನಪೀಠ ಲಭಿಸಿದಂಥ ಕೃತಿ ಯಾವುದು ಅಂದರೆ ಸಮಗ್ರ ಸಾಹಿತ್ಯ. ಇದರ ರಚನಾಕಾರರು ಯು ಆರ್ ಅನಂತಮೂರ್ತಿಯವರು. ಇದನ್ನು ಹೊರತುಪಡಿಸಿ ಇವರ ಪ್ರಮುಖ ಕಾದಂಬರಿಗಳು ಯಾವುವು ಅಂದರೆ ಸಂಸ್ಕಾರ ಮತ್ತು ಅವಸ್ಥೆ. ಸಂಸ್ಕಾರ ಮತ್ತು ಅವಸ್ಥೆ ಇವರ ಪ್ರಮುಖ ಕಾದಂಬರಿಗಳಾಗಿವೆ. ನೆಕ್ಸ್ಟ್ ಪ್ರಶ್ನೆ, ದಿಗ್ಮೋಡ ಎಂದರೆ? 32ನೇ ಪ್ರಶ್ನೆ, ದಿಗ್ಮೋಡ ಎಂದರೆ ದಿಕ್ಕುಗಳಲ್ಲಿರುವ ಆನೆ, ಬಿ ಮೂರ್ಖ, ಸಿ ಕಂಗೆಟ್ಟವನು, ಡಿ ದಿಕ್ಕುಗಳು. ದಿಗ್ಮೋಡ ಎಂದರೆ ಇದಕ್ಕೆ ಸರಿಯಾದ ಉತ್ತರ ಕಂಗೆಟ್ಟವನು. ಅಂದರೆ ಕಂಗೆಟ್ಟವನಿಗೆ ದಿಗ್ಮೋಡ ಅಂಥೇಳಿ ಕರಿತೀವಿ. ನೆಕ್ಸ್ಟು ಮೂರ್ಖ ಅಂತಿದೆ ಆಪ್ಷನಲ್ಲಿ. ಮೂರ್ಖ ಎಂದರೆ ದಡ್ಡ, ಮೂಢ, ಪೆದ್ದ ಇವೆಲ್ಲವೂ ಮೂರ್ಖ ಪದದ ಸಮಾನಾರ್ಥಕ ಪದಗಳಾಗಿವೆ. ಇನ್ನು ದಿಕ್ಕುಗಳು ಅಂದರೆ 8 ದಿಕ್ಕುಗಳಿಗೆ ಸಂಬಂಧಪಟ್ಟಂತೆ ದಿಕ್ಕುಗಳಾಗಿದೆ. ನೆಕ್ಸ್ಟ್ ಪ್ರಶ್ನೆ, ಗುಂಪಿಗೆ ಸೇರದ ಪದವನ್ನು ಗುರುತಿಸಿ. 33ನೇ ಪ್ರಶ್ನೆ, ಗುಂಪಿಗೆ ಸೇರದ ಪದವನ್ನು ಗುರುತಿಸಿ. ಗುಡ್ಡ, ಪರ್ವತ, ಕಿವುಡ, ಬೆಟ್ಟ. ಸೊ ಇದಕ್ಕೆ ಸರಿಯಾದ ಉತ್ತರ ಕಿವುಡ. ಗುಡ್ಡ, ಪರ್ವತ, ಬೆಟ್ಟ ಇವು ಮೂರು ಕೂಡ ಇವು ರೂಢನಾಮಗಳಾಗಿವೆ. ಅಂದರೆ ರೂಢಿಯಿಂದ ಬಂದ ಪದಗಳಿಗೆ ನಾವು ರೂಢನಾಮ ಅಂತೇಳಿ ಕರಿತೀವಿ. ಸೊ ಗುಡ್ಡ, ಪರ್ವತ, ಬೆಟ್ಟ ಇವು ಮೂರು ರೂಢನಾಮ. ಇನ್ನು ಕಿವುಡ ಅನ್ನೋದು ಅನ್ವರ್ತಕ ನಾಮ. ಕಿವುಡ ಅನ್ನೋದು ಅನ್ವರ್ತಕ ನಾಮ. ಅನ್ವರ್ತಕ ನಾಮ ಅಂದ್ರೆ ವೃತ್ತಿಗೆ ಅನುಗುಣವಾಗಿ ಅಥವಾ ನ್ಯೂನ್ಯತೆಗೆ ಅನುಗುಣವಾಗಿ ಕರೆಯಲ್ಪಡುವ ಪದಗಳಿಗೆ ನಾವು ಅನ್ವರ್ತಕ ನಾಮ ಅಂಥೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ಕಿವುಡ, ಹೆವಳ, ಶಿಕ್ಷಕ, ಸನ್ಯಾಸಿ, ಸಂಸಾರಿ ಇವೆಲ್ಲವೂ ಅನ್ವರ್ಥ ನಾಮಗಳಾಗಿವೆ. ಇನ್ನು ಗುಡ್ಡ, ಪರ್ವತ, ಬೆಟ್ಟ ಇವು ರೂಢಿಯಿಂದ ಬಂದ ಪದಗಳಾಗಿರುವುದರಿಂದ ಇವು ರೂಢನಾಮವಾಗಿದೆ. ಇನ್ನೊಂದು ಬರುತ್ತೆ ಅಂಕಿತ ನಾಮ ಅಂಥೇಳಿ. ಅಂಕಿತ ನಾಮ ಅಂದರೆ ಇಟ್ಟ ಹೆಸರುಗಳಿಗೆ ಅಂಕಿತ ನಾಮ ಅಂಥೇಳಿ ಕರಿತೀವಿ. ಈಗ ಮೌಂಟ್ ಎವರೆಸ್ಟ್ ಅನ್ನೋದು ಒಂದು ಪರ್ವತ. ಸೊ ಮೌಂಟ್ ಎವರೆಸ್ಟ್ ಅಂಥೇಳಿ ನಾವು ಹೆಸರು ಇಟ್ಟಿದ್ವಿ. ಹಾಗಾಗಿ ಮೌಂಟ್ ಎವರೆಸ್ಟ್ ಅನ್ನೋದು ಅಂಕಿತ ನಾಮವಾದರೆ ಕೇವಲ ಪರ್ವತ ಅನ್ನೋದು ರೂಢನಾಮವಾಗಿದೆ. ಸೊ ನೆಕ್ಸ್ಟ್ ಪ್ರಶ್ನೆ, ನೆಕ್ಸ್ಟ್ 34ನೇ ಪ್ರಶ್ನೆ, ಬೇಸಗೆ ಪದದ ಸಮಾನಾರ್ಥಕ ಪದ. ಬೇಸಗೆ ಪದದ ಸಮಾನಾರ್ಥಕ ಪದ. ಆಪ್ಷನ್ ಎ ಕಳಸ, ಆಪ್ಷನ್ ಬಿ ವೈಶಾಖ, ಆಪ್ಷನ್ ಸಿ ಕಸ್ತೂರಿ, ಆಪ್ಷನ್ ಡಿ ಯೌವನ. ಸೊ ಬೇಸಿಗೆ ಪದದ ಸಮಾನಾರ್ಥಕ ಪದ ಯಾವುದು ಅಂದರೆ ವೈಶಾಖ.
ಆಪ್ಷನ್ ಬಿ ವೈಶಾಖ. ಬೇಸಿಗೆ ಪದದ ಸಮಾನಾರ್ಥಕ ಪದ ಯಾವುದು ಅಂದರೆ ವೈಶಾಖ. ಇನ್ನು ಕಳಶ ಅಂತಿದೆ ಆಪ್ಷನ್ ಎ. ಕಳಶ ಅಂದರೆ ಬಿಂದಿಗೆ ಅಥವಾ ಕೊಡ ಅಂಥೇಳಿ ಕರಿತೀವಿ. ಕಳಶ ಅಂದರೆ ಬಿಂದಿಗೆ ಅಥವಾ ಕೊಡ ಅಂಥೇಳಿ ಕರಿತೀವಿ. ಇನ್ನು ನೆಕ್ಸ್ಟು ಕಸ್ತೂರಿ ಅಂತಿದೆ ಆಪ್ಷನ್ನಲ್ಲಿ. ಕಸ್ತೂರಿಯನ್ನು ಸುಗಂಧ ಅಥವಾ ಪರಿಮಳ ಅಂಥೇಳಿ ಕರಿತೀವಿ. ಸುಗಂಧ ಅಥವಾ ಪರಿಮಳಕ್ಕೆ ಕಸ್ತೂರಿ ಅಂಥೇಳಿ ಕರಿತೀವಿ. ನೆಕ್ಸ್ಟು ಯೌವನ ಅಂದರೆ ತಾರುಣ್ಯಾವಸ್ಥೆಗೆ ನಾವು ಯೌವನ ಅಂಥೇಳಿ ಕರಿತೀವಿ. ನೆಕ್ಸ್ಟ್ ಪ್ರಶ್ನೆ, ಕೂಡಲ ಸಂಗಮ ದೇವ ಎಂಬುದು ಯಾರ ಅಂಕಿತನಾಮ? ಕೂಡಲ ಸಂಗಮ ದೇವ ಎಂಬುದು ಯಾರ ಅಂಕಿತನಾಮ? ಆಪ್ಷನ್ ಎ ಗೊಗ್ಗವೆ, ಬಿ ಬಸವಣ್ಣ, ಸಿ ಅಲ್ಲಮಪ್ರಭು, ಡಿ ಜೇಡರ ದಾಸಿಮಯ್ಯ. ಸೊ ಕೂಡಲ ಸಂಗಮ ದೇವ ಇದು ಯಾರ ಅಂಕಿತನಾಮ ಅಂದರೆ ಇದಕ್ಕೆ ಸರಿಯಾದ ಉತ್ತರ ಬಸವಣ್ಣ. ಆಪ್ಷನ್ ಬಿ ಬಸವಣ್ಣ. ಬಸವಣ್ಣನವರ ಅಂಕಿತನಾಮ ಯಾವುದು ಅಂದರೆ ಕೂಡಲ ಸಂಗಮ ದೇವ. ಇನ್ನು ನೆಕ್ಸ್ಟ್ ಗೊಗ್ಗವೆ ಅಂತಿದೆ ಆಪ್ಷನಲ್ಲಿ. ಈ ಗೊಗ್ಗವೆ ಅನ್ನೋದು ನಾಸ್ತಿನಾಥರ ಅಂಕಿತನಾಮ. ನಾಸ್ತಿನಾಥರ ಅಂಕಿತನಾಮ ಗೊಗ್ಗವೆ. ಇನ್ನು ಅಲ್ಲಮಪ್ರಭು ಅಂತಿದೆ ಆಪ್ಷನಲ್ಲಿ. ಅಲ್ಲಮಪ್ರಭು ಇದು ಗುಹೇಶ್ವರ. ಅಲ್ಲಮಪ್ರಭು ಅವರ ಅಂಕಿತನಾಮ ಗುಹೇಶ್ವರ. ಗೊಗ್ಗವೆಯವರ ಅಂಕಿತನಾಮ ನಾಸ್ತಿನಾಥ. ಜೇಡರ ದಾಸಿಮಯ್ಯನವರ ಅಂಕಿತನಾಮ ರಾಮನಾಥ. ಸೊ ಇಲ್ಲಿಯವರೆಗೂ KEA FDAಗೆ ಸಂಬಂಧಪಟ್ಟಂತೆ 28/10/2023 ನಡೆಸಿದ ಪೇಪರ್ 2 ಪ್ರಶ್ನೆ ಪತ್ರಿಕೆಯಲ್ಲಿನ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ 35 ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ತಾ ಹೋದೆವು. ಅದರ ಜೊತೆಗೆ 4 ಆಪ್ಷನ್ಗಳನ್ನು ವಿವರಣೆ ಮೂಲಕ ನಿಮಗೆ ತಿಳಿಸಿದ್ದೇನೆ. ಸೊ ಈ ತರಗತಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸೊ ಈ ತರಗತಿ ನಿಮಗೆ ಇಷ್ಟವಾಗಿದೆ ಅಂಥೇಳಿ ಭಾವಿಸ್ತಾ ಈ ತರಗತಿಯನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿಯವರೆಗೂ ನನ್ನ ಚಾನಲನ್ನು ವೀಕ್ಷಣೆ ಮಾಡಿದ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.